ಹಾಯ್ ಫ್ರೆಂಡ್ಸ್, ಈ ಸತಿ ನಾನು ನನ್ನ ತಂಗಿ ಕೃಷಿ ಮೇಳಕ್ಕೆ ಹೋಗಿದ್ವಿ. ಫಸ್ಟ್ ನಾವು ಫಿಶ್ ಸೆಕ್ಷನ್ ಹೋದ್ವಿ. ವೈಲ್ಡ್ ಕಲೆಕ್ಷನ್ ಆಫ್ ಫಿಶಸ್ ಇತ್ತು. ಎಕ್ಸಿಬಿಷನ್ ಥರ ಇಟ್ಟಿದ್ರು. ಎಲ್ಲ ವೈಟ್ ಫಿಶಸ್ ಅಂತೂ ನೋಡೋಕ್ಕೆ ಒಂಥರ ಅಟ್ರಾಕ್ಟಿವ್ ಆಗಿ ಕಾಣಿಸ್ತಾ ಇತ್ತು. ಫಿಶ್ ಸೆಕ್ಷನಲ್ಲಿ ಹೆವಿ ಕ್ರೌಡ್ ಇತ್ತು ಅಂತ ಅಂದ್ಬಿಟ್ಟು ನಾವು ಅನಿಮಲ್ ಸೆಕ್ಷನ್ ಬಂದ್ವಿ. ಅಲ್ಲಿ ಬೀಟಲ್ ಮೇಕೆಗಳಿದ್ವಿ. ಬೇಕು ಅಂದವ್ರಲ್ಲಿ ಪರ್ಚೇಸ್ ಕೂಡ ಮಾಡ್ತಾಯಿದ್ರು. ಅಲ್ಲಿ ಪರ್ಚೇಸ್ಗೂ ಇರುತ್ತೆ ಕೆಲವೊಂದು. ಡಿಫ್ರೆಂಟಾಗಿ ಸೆಟ್ ಮಾಡಿದ್ರು. ಎಲ್ಲ ಆರ್ಡ್ರ್ ವೈಸಲ್ಲಿ ಫಿಶೇ ಒಂದು ಕಡೆ, ಕೋಳಿಗಳಾಗಿರ್ಬೋದು, ಡಕ್ ಆಗಿರ್ಬೋದು ಅದೇ ಒಂದು ಸೈಡು, ನೆಕ್ಸ್ಟ್ ಹಸ್ಗಳೇ ಒಂದು ಸೈಡ್, ಎತ್ತುಗಳೆಲ್ಲ ಇಲ್ಲೊಂದು ಸೈಡ್, ಮತ್ತು ಗಾಣ ಕೂಡ ಇಟ್ಟಿದ್ರು. ಫಾರ್ ದ ಫಸ್ಟ್ ಟೈಮ್ ನಾನು ಗಾಣ ನೋಡಿದ್ದು. ಈ ಸತಿ ಸೆಟ್ಟಿಂಗ್ಸ್ ಚೆನ್ನಾಗಿತ್ತು. ಕೃಷಿ ಮೇಳದಲ್ಲಿ ಹೈಲೈಟ್ ಆಗಿದ್ದಿದ್ದು ಈ ಕೋಣಗಳು. ಎಲ್ಲಾದ್ರೂ ಆನೆ ತಲೆ ಇದ್ದಂಗಿತ್ತು. ನಾನು ಟಚ್ ಕೂಡ ಮಾಡ್ತಾ ಇದ್ದೀನಿ ನೋಡಿ. ಈ ಸರ್ತಿ ಮಾತ್ರ ವಿಭಿನ್ನವಾದ ಹಸುಗಳು ಬಂದಿದ್ವು. ಎಲ್ಲ ನೋಡೋಕೆ ತುಂಬ ಖುಷಿ ಅನಿಸ್ತಿತ್ತು. ಬಟ್ ಆಲ್ಮೋಸ್ಟ್ ಎಲ್ಲ ಕವರ್ ಮಾಡೋಕ್ಕೆ ಟ್ರೈ ಮಾಡಿದೆ, ಸ್ವಲ್ಪ ಕವರ್ ಮಾಡೋಕ್ಕಾಗಲಿಲ್ಲ. ನನ್ನ ಜೊತೆ ನನ್ನ ಫ್ರೆಂಡ್ ಕೂಡ ಬಂದಿದ್ಲು. ಬಟ್ ಹೆವಿ ರಶ್ ಇದ್ದಿದ್ದರಿಂದ ಅವಳ ಜೊತೆ ಫೋಟೋ ಆಗಲಿ ವೀಡಿಯೋಸ್ ಆಗಲಿ ಏನು ತಗೊಳಕ್ಕಾಗಲಿಲ್ಲ. ನೀವು ಅಲ್ಲಿ ನೋಡ್ಬೋದು, ಬ್ಲ್ಯಾಕ್ ಕಲರ್ ಡ್ರೆಸ್ ಇಕ್ಕೊಂಡು ಹೋಗ್ತಾ ಇದ್ದಾಳೆ ಅವಳು. ಅವ್ರ ಮಮ್ಮಿ ಚಿಕ್ಕಮ್ಮ ಬಂದಿದ್ದರು. ಅಷ್ಟು ಕವರ್ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ, ಆದರೂ ಸ್ವಲ್ಪ ಎಷ್ಟೋ ಎತ್ತುಗಳೆಲ್ಲ ಕವರ್ ಆಗಲಿಲ್ಲ. ಇದೆಲ್ಲ ಒಂದೇ ಕಡೆ ಹಳ್ಳಿ ಎತ್ತುಗಳೆಲ್ಲ ಒಂದೇ ಸೈಡ್ ಕಟ್ಟಿದ್ರು. ನೋಡೋಕ್ಕೆ ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು. ಆ ನೆಕ್ಸ್ಟ್ ಸೈಡ್ ಕೂಡ ಇತ್ತು ಎತ್ತುಗಳು. ಬಟ್ ಆ ಸೈಡ್ ಹೆವಿ ಕ್ರೌಡ್ ಇದ್ದಿದ್ದರಿಂದ ಆ ಕಡೆ ಹೋಗಲಿಲ್ಲ ನಾನು. ನಿಮಗೆ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಈ ಸೈಡು ಇದು ವರ್ತೂರು ಸಂತೋಷ್ ಎತ್ತುಗಳು ಈ ಕಡೆ ಫಸ್ಟಲ್ಲಿರೋದು ನೋಡಿ. ಆ ಕಡೆ ಎಷ್ಟು ಕ್ರೌಡ್ ಇದೆ, ನಾವು ಆ ಸೈಡ್ ಹೋಗೋಕ್ಕೆ ಆಗಲಿಲ್ಲ. ಬ್ಯಾಕ್ ಸೈಡೇ ಕ್ಯಾಪ್ಚರ್ ಮಾಡಿದೆ. ನೆಕ್ಸ್ಟ್ ಇನ್ನೊಂದು ಕಡೆ ಬಂದುಬಿಟ್ಟು ಒಂದು ಎತ್ತಿತ್ತು ಬ್ಲ್ಯಾಕ್ ಕಲರು. ಅದೊಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಒಂಥರ ಒಂಟಿ ಸಲಾಗ ಅಂತಾರಲ್ಲ ಆ ಥರ. ನೆಕ್ಸ್ಟ್ ಆಮೇಲೆ ಕೋಳಿ ಸೆಕ್ಷನ್ಗೆ ಹೋದ್ವಿ. ಇಲ್ಲಿ ಬಂದುಬಿಟ್ಟು ಎಲ್ಲ ಸೈಜಸ್ಸು ಇತ್ತು. ಚಿಕ್ಕ, ದೊಡ್ಡದು ಆ ಥರ ಎಲ್ಲ ತೊಗೊಳ್ಳೋರು, ಪರ್ಚೇಸ್ ಮಾಡೋರು ಮಾಡ್ತಾಯಿದ್ರು. ನಾವು ಜಸ್ಟ್ ನೋಡ್ಕೊಂಡು ನೆಕ್ಸ್ಟ್ ಬೇರೆ ಸೆಕ್ಷನ್ಗೆ ಹೋದ್ವಿ. ಇದೆಲ್ಲ ಆಲ್ಮೋಸ್ಟ್ ಎಲ್ಲ ಪರ್ಚೇಸಿಂಗ್ ಐಟಮ್ಸು ಲೈಕ್ ಮಿಷಿನ್ಸು. ನಾವು ಅವತ್ತು ಅಲ್ಲಿಗೆ ಹೋಗಿದ್ದೆ ಈವ್ನಿಂಗ್ 3 ಆಗಿತ್ತು. ಸೊ ಎಲ್ಲನೂ ನಾವು ನೋಡೋಕ್ಕಾಗಲಿಲ್ಲ. ಅದರಿಂದ ನಾನು ಏನೋ ಅಷ್ಟು ಡೀಟೇಲಾಗಿ ಅದನ್ನು ನೋಡೋಕ್ಕೆ ಹೋಗಲಿಲ್ಲ. ನನಗೇನೇನು ಯೂಸ್ ಆಗುವಂಥ ವಸ್ತು ಇತ್ತೋ ಅದನ್ನು ಮಾತ್ರ ನಾನು ಡೀಟೇಲಾಗಿ ನೋಡಿದೆ ಅಷ್ಟೇ. ಇದೊಂದು ವಾಟರ್ದು ಇದು ಹೆಂಗಾದ್ರೂ ಯೂಸ್ ಆಗ್ಬೋದು ನಮ್ಮ ಶೆಡ್ಡಿಗೆ ಅನ್ನೋ ರೀಸನ್ಗೆ ಇದೊಂಚೂರು ಚೆಕ್ ಮಾಡಿದೆ. ಇಲ್ಲಿ ಕೃಷಿ ಮೇಳದ ಬಗ್ಗೆ ಯೂಸಸ್ ಆಗಲಿ ಅದ್ರ ಬಗ್ಗೆ ಎಲ್ಲ ಹೇಳ್ತಾಯಿದ್ರು. ನಾವು ಬಂದಿದ್ದು ಲೇಟ್ ಅಂದ್ಬಿಟ್ಟು ಬೇರೆ ಏನಾದರೂ ನೋಡೋಣ ಅಂತ ಮೂವ್ ಆದ್ವಿ. ಇಲ್ಲೆಲ್ಲ ಹಳ್ಳಿ ಸ್ಟೈಲ್ ಥರ ಎಲ್ಲ ಸೆಟ್ ಮಾಡಿದ್ರು. ಇಲ್ಲೆಲ್ಲ ಫೋಟೋಸ್ ತೊಗೊಳ್ತಾ ಇದ್ರು, ನಾವು ತೊಗೊಂಡ್ವಿ. ನೆಕ್ಸ್ಟ್ ಆಮೇಲೆ ಫ್ಲವರ್ಸ್ ಸೆಕ್ಷನ್ಗೆ ಹೋದ್ವಿ. ಅದು ಎವ್ರಿ ಇಯರ್ ಇರುತ್ತೆ ಫ್ಲವರ್ಸ್. ಅದು ಬಂದು ಪ್ಲಾಸ್ಟಿಕ್ ಏನು ಯೂಸ್ ಮಾಡಿರಲ್ಲ. ಪ್ರೈಸ್ ನೋಡಿದ್ವಿ. ಆಮೇಲೆ ಕಬ್ಗಳು ಹೇಗೆ ಬೆಳೆಯೋದು, ರೈತರುಗಳಿಗೆ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಯಾವ ರೀತಿ ಬೆಳೆದ್ರೆ ತಳಿಗಳು ಚೆನ್ನಾಗಿ ಬರುತ್ತೆ ಅನ್ನೋದು. ಅದೆಲ್ಲ ರೈತರುಗಳಿಗೆ ಯೂಸ್ ಆಗೋ ಹಾಗೆ ಎಲ್ಲ ಥರ ಸೆಟ್ ಮಾಡಿದರು. ಆಮೇಲೆ ರೂಟ್ಸ್ ನೋಡಿದ್ವಿ, ಡಿಫ್ರೆಂಟಾದ ರೂಟ್ಸು. ನೆಕ್ಸ್ಟ್ ಬಂದುಬಿಟ್ಟು ಎಲ್ಲ ವಿಭಿನ್ನವಾದ ಹುಳುಗಳೆಲ್ಲ ಸೆಟ್ ಮಾಡಿಕ್ಕಿದ್ರು ಫ್ರೇಮ್ಸಲ್ಲಿ. 1 by 1 ಎಲ್ಲ ನೋಡ್ಕೊಂಡು ಇದು ಕವರ್ ಮಾಡಿದೆ ನಾನು. ಮತ್ತು ಚಿಟ್ಟೆ, ತುಂಬ ಥರ ಚಿಟ್ಟೆಗಳಿತ್ತು. ಅದರಲ್ಲಿ ಎಷ್ಟೊಂದು ಚಿಟ್ಟೆಗಳು ನಾನು ನೋಡೇ ಇಲ್ಲ. ಒಂಥರ ಡಿಫ್ರೆಂಟ್ ಫೀಲ್ ಅನಿಸ್ತು. ಇದು ಎಲ್ಲ ಲಾಸ್ಟ್ ವರ್ಷ ಇರಲಿಲ್ಲ. ಈ ವರ್ಷ ಎಲ್ಲ ಥರ ಆರ್ಡ್ರ್ ವೈಸಲ್ಲಿ ಸೆಟ್ ಮಾಡಿ ಚೆನ್ನಾಗಿಟ್ಟಿದ್ರು ಎಲ್ಲ. ಇದು ನೋಡ್ಬೋದು, ಗೂಡು ಕೂಡ ಇಟ್ಟಿದ್ದಾರೆ ಅದರದ್ದು.
ಥರದ ಸಿರಿಧಾನ್ಯಗಳೆಲ್ಲ ಇಟ್ಟಿದ್ರು ಎಕ್ಸಿಬಿಷನ್ಗೆ. ಈಗ ಎಷ್ಟೋ ಜನಕ್ಕೆ ಗೊತ್ತಿರಲ್ಲ, ಈಗ ಕೆಲವೊಂದು ನನಗೆ ಗೊತ್ತಿರಲಿಲ್ಲ ಅಲ್ಲಿದ್ದಿದ್ದು ಸಿರಿಧಾನ್ಯಗಳು ಇವೆಲ್ಲ. ಒಂಥರ ಒಂದೊಂದರಲ್ಲೂ ಪ್ರತಿಯೊಂದು ಚೇಂಜಸ್ ಎಲ್ಲ ಇತ್ತು. ಎಲ್ಲ ನೋಡಿದ್ವಿ. ಕೆಲವೊಂದು ಐಟಮ್ಸ್ ಟಚ್ ಕೂಡ ಮಾಡ್ಬೋದಿತ್ತು. ಎಷ್ಟೋ ಜನ ಎಲ್ಲ ಕೆಳಗೆಲ್ಲ ಚೆಲ್ಬಿಟ್ಟಿದ್ರು, ಯಾಕಂದರೆ ಅವತ್ತು ಲಾಸ್ಟ್ ಡೇ ಅಲ್ವಾ. ಬೆಳೆದಿರೋ ಬೆಳೆಗೆ ಮಳೆಯಿಂದನೇ ಹೇಗೆ ನೀರು ಕೊಡೋದು ಅಂತ ಜಲನಯನ ಮುಖಾಂತರ ಈ ಕಡೆ ಎಕ್ಸಿಬಿಷನಲ್ಲಿ ತೋರಿಸಿದ್ದಾರೆ. ನೆಕ್ಸ್ಟ್ ಆಮೇಲೆ ಹೀಗೆ ಧಾನ್ಯಗಳು ಏನೇನಿದೆ ಅಲ್ಲೆಲ್ಲ ನೋಡ್ಕೊಂಡು ರೇಷ್ಮೆ ಹುಳು ಸಾಕಾಣಿಕೆ ಬಗ್ಗೆ ಇಟ್ಟಿದ್ರು. ಎಷ್ಟೋ ಜನಕ್ಕೆ ಗೊತ್ತಿರಲ್ಲ ಹುಳುಯಿಂದನೇ ರೇಷ್ಮೆ ಸೀರೆ ಆಗುತ್ತೆ ಅಂತ. ಇಲ್ಲಿ ಬಂದ್ಬಿಟ್ಟು ಆರ್ಡ್ರ್ ವೈಸಲ್ಲಿ ಇಟ್ಟಿದ್ರು. ಚಿಕ್ಕ ಮರಿಯಿಂದ ಹಿಡಿದು ದೊಡ್ಡ ಸೈಜ್ವರೆಗೂ, ಆಮೇಲೆ ರೇಷ್ಮೆ ಉಂಡೆ ಆಗೋವರೆಗೂ ಇಟ್ಟಿದ್ರು. ರೇಷ್ಮೆ ಗೂಡು ಈ ಥರ ರೌಂಡ್ ಫಾರ್ಮಲ್ಲಿ ಇಟ್ಟಿರ್ತಾರೆ ರೇಷ್ಮೆ ಗೂಡು. ಇದೆಲ್ಲ ಆ್ಯಕ್ಚುಲಿ ನಾನು ರಿಯಲಾಗಿ ನೋಡಿರಲಿಲ್ಲ. ಎಷ್ಟೋ ಜನಕ್ಕೆ ಗೊತ್ತೂ ಇರಲ್ಲ ಇದರಿಂದ ರೇಷ್ಮೆ ಸೀರೆ ಎಲ್ಲ ತಯಾರಿಸ್ತಾರೆ ಅಂತ. ನೆಕ್ಸ್ಟು 1 by 1 ಗಿಡಗಳಾಗಿರ್ಬೋದು, ಮತ್ತು ವಿಭಿನ್ನವಾದ ತರಕಾರಿಗಳು ಇಟ್ಟಿದ್ರು. ಟೊಮೊಟೊಯಿಂದ ಹಿಡಿದು ಈರುಳ್ಳಿ ಪ್ರತಿಯೊಂದು ಇಟ್ಟಿದ್ರು. ಇದೆಲ್ಲ ಲೈಕ್ ಫಾರೆಸ್ಟ್ ಥರ ಸೆಟ್ ಮಾಡಿದ್ರು. ಎಲ್ಲ ಗಿಡಗಳೆಲ್ಲ ಅಲ್ಲಿಟ್ಟು ಕ್ಯಾಪ್ಸಿಕಮ್, ಹಣ್ಣು, ಕುಂಬಳಕಾಯಿ ನೋಡಿ, ದೊಡ್ಡ ಬೂತ್ ಕುಂಬಳಕಾಯಿ ಇಟ್ಟಿದ್ರು. ಅದೆಷ್ಟು ದೊಡ್ಡ ಇದೆ ನೋಡಿ. ವಿಭಿನ್ನವಾದ ಬಾಳೆಹಣ್ಣು ಕೂಡ ಇಟ್ಟಿದ್ರು. ಬಾಳೆಹಣ್ಣಲ್ಲೂ ವಿಭಿನ್ನವಾಗಿತ್ತು, ಅದೆಲ್ಲ ಇಟ್ಟಿದ್ರು. ನೆಕ್ಸ್ಟ್ ಇಲ್ಲಿ ಏನು ಅಂದರೆ ಒಂದು ಕುರಿ ಇಟ್ಟಿದ್ರು ಫ್ರೆಂಡ್ಸ್. ಅದು ಹೋಗೋಬರೋರೆಲ್ಲ ಅದಕ್ಕೆ ಸೊಪ್ಪು ತಿನ್ನಿಸ್ತಾಯಿದ್ರು. ಅದೊಂದು ಮಾತ್ರ ಆ್ಯಕ್ಟಿವ್ ಆಗಿತ್ತು. ಕೆಳಗಡೆ ಕೋಳಿಗಳು ಇದ್ದಾವೆ, ಬಟ್ ಅದೆಲ್ಲ ಫುಲ್ ಮಲ್ಕೊಂಬಿಟ್ಟಿತ್ತು. ಇದು ಮಾತ್ರ ಆ್ಯಕ್ಟಿವ್ ಆಗಿ ಎಲ್ಲ ಕೊಡೋ ಸೊಪ್ಪುಗಳು ತಿನ್ಕೊಂಡು ಚೆನ್ನಾಗಿತ್ತು ನೋಡಿ. ಕೆಳಗಡೆ ಇದೆ ಕೋಳಿಗಳು ತೋರಿಸ್ತಿದೆ, ಅವು ಶಿಸ್ತಾಗಿ ಕೂತಿದ್ದಾವೆ. ನೆಕ್ಸ್ಟ್ ಇದೆಲ್ಲ ಒಂಥರ ತೋಟದ ಥರ ಚೆನ್ನಾಗಿ ಮಾಡಿದರು ಚಿಕ್ಕ ಜಾಗದಲ್ಲಿ. ಅದು ನೋಡೋಕ್ಕೂ ಮಕ್ಳಿಗೂ ಅಷ್ಟೇ ನೋಡಿದ್ರೆ ಖುಷಿ ಅನಿಸುತ್ತೆ. ಚಿಕ್ಕ ಜಾಗದಲ್ಲೇ ಸಾಲುಗಳು ಹೊಡೆದು ಎಷ್ಟು ಚೆನ್ನಾಗಿ ಬೆಳೆಗಳನ್ನ ಇಟ್ಟಿದ್ದಾರೆ ನೋಡಿ. ಅಲ್ಲಿ ಡ್ರೋನ್ ಕೂಡ ಇದೆ. ಚಿಕ್ಕ ತೆಂಗಿನ ಸಸಿಗಳು, ಈ ಸೈಡ್ ಅಡಿಕೆ, ತೆಂಗಿನಕಾಯಿ ಪ್ರತಿಯೊಂದು ಇಟ್ಟಿದ್ರು. ನೆಕ್ಸ್ಟ್ ತೆಂಗಿನ ಚುಪ್ಪಿಂದ ಡೆಕೋರೇಟಿವ್ ಐಟಮ್ ಆಗಿ ಮಾಡಿ ಇಟ್ಟಿರ್ತಾರೆ. ಲಾಸ್ಟ್ ಟೈಮ್ ಕೂಡ ಇತ್ತು ನೋಡಿದ್ದೆ, ಈ ಸತಿ ಕೂಡ ಇಟ್ಟಿದ್ರು. ಇಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ ನೋಡಿ. ಅದು ಚುಪ್ಪಿಂದು ಅನ್ನೋದೇ ಗೊತ್ತಾಗಲ್ಲ. ಸೂರ್ಯಕಾಂತಿ ಹೂವದ ಬಗ್ಗೆ ಎಲ್ಲ ಡೀಟೇಲಾಗಿ ಇಲ್ಲಿ ಇಟ್ಟಿದ್ರು. ಎಷ್ಟೋ ಜನ ರೈತರುಗಳು ಅದನ್ನು ಬೆಳಿಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದು ಚಿಕ್ಕ ಸಸಿಯಿಂದ ದೊಡ್ಡ ಸಸಿ ಆಗಿ ಅದರಲ್ಲಿ ಯಾವ ರೀತಿ ಪ್ರಾಫಿಟ್ನ ಅದನ್ನ ಅರ್ನ್ ಮಾಡ್ಬೋದು ಅನ್ನೋದೆಲ್ಲ ರೈತರುಗಳಿಗೆ ಡೀಟೇಲಾಗಿ ಹೇಳ್ತಾಯಿದ್ರು. ನೆಕ್ಸ್ಟ್ ಇನ್ನೊಂದು ಸೈಡ್ ಬಂದ್ಬಿಟ್ಟು ಇಲ್ಲೆಲ್ಲ ಎಲ್ಲ ಥರ ಕೃಷಿಗಳು ಬೆಳೆದಿದ್ರು. ಚೆಂಡು ಹೂವು ಆಗಿರ್ಬೋದು, ಹುಲ್ಲು, ಹಸುಂಡೆ ಗಿಡ, ದಂಟಲ್ಲೂ ವಿಭಿನ್ನವಾದ ದಂಟಿತ್ತು. ಕೆಂಪು ದಂಟು ಮತ್ತು ನಾರ್ಮಲ್ ಗ್ರೀನ್ ದಂಟು. ಎಷ್ಟೋ ಜನ ಅದನ್ನೆಲ್ಲ ಕೀಳೋದು ಎಲ್ಲ ಮಾಡ್ತಾಯಿದ್ರು. ಇದೇ ನಾನು ಹೇಳಿದ್ದು ಕೆಂಪು ದಂಟು. ಒಂದೊಂದು ಎಷ್ಟಿಷ್ಟು ಮನುಷ್ಯನಷ್ಟು ಉದ್ದ ಇತ್ತು ಆ ದಂಟು. ಅದಕ್ಕೆ ಯಾವ ರೀತಿ ಗೊಬ್ಬರ ಎಲ್ಲ ಹಾಕಿ ಬೆಳೆಸಿದಾರೋ ಗೊತ್ತಿಲ್ಲ. ನೋಡೋಕೊಳ್ಳೆ ಶೋ ಗಿಡ ಥರ ಕಾಣಿಸ್ತಾ ಇತ್ತು. ಅದು ಸಡನ್ನಾಗಿ ನೋಡಿದಾಗ ದಂಟು ಅಂತಲೇ ಅನಿಸ್ಲಿಲ್ಲ, ಯಾವುದೋ ಶೋ ಗಿಡ ಅಂದ್ಕೊಂಡೆ ನಾನು.
ಹಂಗೆ ಈ ದಂಟನ್ನ ನೋಡಿಕೊಂಡು ನೆಕ್ಸ್ಟ್ ಮುಂದೆ ಹೋದ್ವಿ. ನೆಕ್ಸ್ಟ್ ಅದೇ ಪ್ಯಾಟ್ರನಲ್ಲಿ ಗ್ರೀನ್ ದಂಟು. ಇದು ನಾರ್ಮಲ್ ನೋಡಿರ್ತೀವಿ, ಬಟ್ ಆದರೂ ಇಷ್ಟಿಷ್ಟು ಎತ್ತರ ಇರೋ ದಂಟು ನಾನು ನೋಡಿರಲಿಲ್ಲ. ಎಲ್ಲ ಸನ್ಫ್ಲವರ್ ಈವ್ನಿಂಗ್ ಟೈಮ್ ಅಲ್ವಾ, ಆಲ್ಮೋಸ್ಟ್ ಎಲ್ಲ ಬೆಂಡಾಗಿತ್ತು. ಕಡೆ ಸನ್ಫ್ಲವರ್ ಎಲ್ಲ ಪ್ಲಕ್ ಮಾಡಿದ್ರು ಬೀಜ ಎಲ್ಲ. ಅದು ಆಲ್ಮೋಸ್ಟ್ ಉದ್ದ ಗಿಡ ಅಲ್ವಾ, ನಾನು ಹೇಗಿರುತ್ತೆ ನೋಡೋಣ ಅಂತ ಒಂದು ಪ್ಲಕ್ ಮಾಡಿ ಡ್ರೋನ್ ಸಹಾಯದಿಂದ ಗಿಡಗಳಿಗೆಲ್ಲ ನೀರು ಹಾಕ್ತಾ ಇದ್ರು. ಎಷ್ಟೋ ಜನ ರೈತರುಗಳಿಗೆ ಇದೆಲ್ಲ ಯೂಸ್ ಆಗುತ್ತೆ ಅನಿಸುತ್ತೆ ಅದೆಲ್ಲ, ಯಾಕಂದರೆ ಈಗ ಎಷ್ಟೋ ಕಡೆ ನೀರುಗಳಿರಲ್ಲ. ಈ ಡ್ರೋನ್ ಮುಖಾಂತರ ಗಿಡಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಕೊಡ್ಬೋದು. ಒಂದು ಸೈಡ್ ಫುಲ್ಲು ಇದೆ ಯೆಲ್ಲೋ ಕಲರ್ ಫ್ಲವರ್ಸ್. ಎಷ್ಟು ಅಟ್ರಾಕ್ಟಿವ್ ಆಗಿ ಕಾಣಿಸ್ತಿತ್ತು ಅಂದರೆ ಹುಚ್ಚೆಳ್ಳು ಹೂವು ಅದು ನೋಡ್ಕೊಂಡು ನಾವು ನೆಕ್ಸ್ಟು ಪ್ಲ್ಯಾಂಟ್ ಸೆಕ್ಷನಿಗೆ ಬಂದ್ವಿ. ನಾನೊಂದು ರೋಸ್ ಪ್ಲ್ಯಾಂಟ್ ಬೈ ಮಾಡೋಣ ಅಂತ ಹೋದೆ, ಬಟ್ ಕಡೆಗೂ ರೋಸ್ ಪ್ಲ್ಯಾಂಟ್ ಸಿಕ್ಕಲಿಲ್ಲ ನನಗೆ ಎಷ್ಟು ಹುಡುಕಿದ್ರೂ. ಎಲ್ಲ ಫ್ರೂಟ್ಸ್ದಾಗಿರ್ಬೋದು ಮತ್ತು ಶೋ ಪ್ಲ್ಯಾಂಟ್ಸ್ ಇದೇ ಜಾಸ್ತಿ ಇದ್ದಿದ್ದು, ಬಟ್ ರೇಟ್ ಎಲ್ಲ ಆಲ್ಮೋಸ್ಟ್ ಜಾಸ್ತಿನೇ ಇತ್ತು. ಮಾಮೂಲಿ ನಾವು ಅಂಗಡಿಗೆ ಹೋದಾಗ ಎಷ್ಟಿರುತ್ತೋ ಇಲ್ಲೂ ಅಷ್ಟೇ ಇತ್ತು. ಬಟ್ ಏನಂದರೆ ಒಂದೇ ಕಡೆ ವಿಭಿನ್ನವಾದ ಗಿಡಗಳೆಲ್ಲ ಸಿಗುತ್ತೆ ಅಂತ ಒಂದು ರೀಸನ್ನು, ಪ್ಲಸ್ ಪಾಯಿಂಟ್ ಅಷ್ಟೇ. ಇಲ್ಲಿ ಒಂದೊಂದು ಕಮ್ಮಿಗೂ ಸಿಗುತ್ತೆ, ಒಂದೊಂದು ಜಾಸ್ತಿನೂ ಇರುತ್ತೆ. ರೋಸ್ ಗಿಡ ನೋಡ್ಕೊಂಡು ಇನ್ನೊಂದು ಶಾಪಿಗೆ ಬಂದೆ. ಇಲ್ಲೆಲ್ಲ ಆಲ್ಮೋಸ್ಟ್ ಫ್ಲವರ್ ಐಟಮ್ಸ್ ಕಾಣಿಸ್ತಿತ್ತು. ರೋಸ್ ಪ್ಲ್ಯಾಂಟ್ ಇದ್ದಿದ್ದೇ ಒಂದು 4, ಅವ್ರು ಬಂದುಬಿಟ್ಟು 150 ಹೇಳಿದ್ರು. ನಾನು ಇನ್ನೇನು ಇಲ್ಲೇ 150 100ಗೆಲ್ಲ ಸಿಗುತ್ತೆ, ಇನ್ನು ಅಲ್ಲಿಂದ ಪರ್ಚೇಸ್ ಮಾಡಿ ಎತ್ಕೊಬರೋಕ್ಕಾಗಲ್ಲ ಅಂದ್ಬಿಟ್ಟು ನಾನೇನು ಪರ್ಚೇಸ್ ಮಾಡಲಿಲ್ಲ. ಶೋ ಪ್ಲ್ಯಾಂಟ್ಸ್ ಕಲೆಕ್ಷನ್ಸ್ ಕೂಡ ಜಾಸ್ತಿ ಇತ್ತು. ಸ್ಟಾರ್ಟಿಂಗ್ ನಾವು ಹೋದಾಗ ಜನ ಜಾಸ್ತಿ ಇದ್ದರು, ಹೆನ್ ಸೆಕ್ಷನ್ ಫಿಶ್ ಸೈಡೆಲ್ಲ. ನಾವು ಅಷ್ಟೇನು ನೋಡೋಕ್ಕಾಗಿರಲಿಲ್ಲ ಜನ ಜಾಸ್ತಿ ಇದ್ದಿದ್ದರಿಂದ. ಸರಿ ನಾವು ಲಾಸ್ಟಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಪ್ಲ್ಯಾಂಟ್ಸ್ ಎಲ್ಲ ನೋಡ್ಕೊಂಡು ತಿರ್ಗಾ ಅನದರ್ ಒಂದು ರೌಂಡ್ ಬಂದ್ವಿ ನಾವು. ಎಲ್ಲ ಆಲ್ಮೋಸ್ಟ್ ಎಲ್ಲ ಕ್ಲೋಸ್ ಮಾಡ್ತಾಯಿದ್ರು ಸ್ವಲ್ಪ ಐಟಮ್ಸ್ ಎಲ್ಲ. ಎತ್ತುಗಳೆಲ್ಲ ಇಟ್ಕೊಂಡು ಹೋಗ್ತಾಯಿದ್ರು, ಯಾಕಂದರೆ ಲಾಸ್ಟ್ ಅಲ್ವಾ. ನಾವು ಫೈನಲಾಗಿ ಫಿಶ್ ಪರ್ಚೇಸ್ ಮಾಡಿದ್ವಿ. ಲಾಸ್ಟ್ ಮೂಮೆಂಟಲ್ಲಿ ಹೋಗ್ತಾ ಇದ್ರಲ್ಲ ಅವರು ಎಲ್ಲ ಬಲ್ಕಾಗಿ ಕವರ್ ಕಟ್ಟಿ 100 ಹಂಗೆ ಮಾರ್ತಾಯಿದ್ರು. ಯಾವ್ದು ಕವರ್ ತೊಗೊಂಡ್ರು 100. ನಾನು ಇದೊಂದು ಫಿಶ್ ಪರ್ಚೇಸ್ ಮಾಡಿದೆ. GKVK ಬಂದಾಗ ಬಸ್ ಫೆಸಿಲಿಟಿ ಕೂಡ ಇರುತ್ತೆ ಕೃಷಿ ಮೇಳಕ್ಕೆ ಹೋಗೋಕ್ಕೆ. ಅದೊಂದು ಸ್ವಲ್ಪ ದೂರ ಆಗುತ್ತೆ, ನಡ್ಕೊಂಡು ಹೋಗೋರು ಹೋಗ್ತಾರೆ, ಕೆಲವೊಬ್ರು ಬಸ್ಸಲ್ಲಿ ಹೋಗ್ತಾರೆ. ನಾವು ಹೋಗ್ತಾ ಬರ್ತಾ ಬಸ್ಸಲ್ಲೇ ಬಂದ್ವಿ. ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಡೆಕೋರ್ ಮಾಡಿದ್ರು. ನೈಟ್ ಟೈಮಲ್ಲಿ ಲೈಟಿಂಗ್ಸ್ ನೋಡೋಕ್ಕೆ ಒಂಥರ ಚಂದ. ನೆಕ್ಸ್ಟ್ ಇಲ್ಲೂ ಕೂಡ ಶೋ ಪ್ಲ್ಯಾಂಟ್ಸ್ ಎಲ್ಲ ಇತ್ತು. ಎಷ್ಟೋ ಜನ ಅಲ್ಲಿ ಕುತ್ಕೊಂಡು ರಿಲೀಫ್ ಮಾಡ್ತಾಯಿದ್ರು, ಬಟ್ ನಾವು ಟೈಮ್ ಆಗಿತ್ತು ಅಂದ್ಬಿಟ್ಟು ನಾವು ಫಸ್ಟ್ ಮನೆಗೆ ಹೋಗೋಣ ಅಂತ ಅಂದ್ಬಿಟ್ಟು ಬಂದುಬಿಟ್ವಿ. ವಿಡಿಯೋ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಕಮೆಂಟ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು.